ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಇವತ್ತು ಪನ್ನೀರ್ ಟಿಕ್ಕಾವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಹಂಕರ್ಡ್ ಮತ್ತು ನಾವು ಇಲ್ಲಿ ಶುಂಠಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದು ಮಾಡ್ತಾಯಿದ್ದೀವಿ. ನೋಡಿರಿ, ನಾವು ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ವಿ. ಆಯಿಲ್ ಹಾಕೋದ್ರಿಂದ ನಮಗೇನಾಗಿರ್ತೈತಿ 6 to 8 hours ಇಡೋದ್ರಿಂದ ಡ್ರೈ ಆಗುತ್ತಲ್ಲ, ಅದಕ್ಕಾಗಿ ನಾವು ಆಯಿಲನ್ನು ಹಾಕ್ತೀವಿ. ಆಯಿಲ್ ಹಾಕೋದ್ರಿಂದ ಡ್ರೈ ಆಗಲ್ಲ. ನೋಡಿರಿ, ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನು ಇಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಅದೇ ರೀತಿಯಾಗಿ ಸಾಲ್ಟನ್ನು ಹಂಕರ್ಡಲ್ಲಿ ಮ್ಯಾರಿನೇಷನ್ ಮಾಡಬೇಕು. ಪನ್ನೀರ್ ಟಿಕ್ಕಾ ಆಗಲಿ ಚಿಕನ್ ಟಿಕ್ಕಾ ಎರಡು ಸೇಮ್ ಮ್ಯಾರಿನೇಷನ್ ಬರುತ್ತೆ. ನೋಡಿರಿ, ಆರ್ಮಿ ಏನು ವ್ಯೂ ಅದಲ್ಲ, AC ಸೆಂಟ್ರು ಅಂಥಲ್ಲಿದು ಟ್ರೈನಿಂಗ್ ವಿಡಿಯೋ ಇದು. ನೋಡಿರಿ, ಇವಾಗ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡಿವಿ. ಅದೇ ರೀತಿಯಾಗಿ ನೋಡ್ಬೇಕು ನೀವು, ಕಸ್ತೂರಿ ಮೆಂತ್ಯನ ಪುಡಿ ಮಾಡಿದ್ದು ಹಾಕಿದ್ದೀವಿ. ಪನ್ನೀರ್ ಟಿಕ್ಕಾ ಒಳ್ಳೆ ಟೇಸ್ಟ್ ಬರಲತ್ತಂದು ನೋಡಿರಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡೀವಿ. ನೋಡಿರಿ, ಚೆನ್ನಾಗಿ ಮ್ಯಾರಿನೇಷನ್ ಆಗಬೇಕು. ಇಲ್ಲಿ ಚಾಟ್ ಮಸಾಲವನ್ನು ಸ್ವಲ್ಪ ಆ್ಯಡ್ ಮಾಡೀವಿ, ಒಳ್ಳೆ ಟೇಸ್ಟ್ ಬರೋ ಸಂಬಂಧ. ಅದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಪನ್ನೀರ್ ನೋಡಿರಿ, ಚೌಕ್ ಪೀಸಾಗಿ ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿವಿ. ಅದನ್ನು ಇವಾಗ ಮ್ಯಾರಿನೇಷನ್ ಮಾಡಬೇಕಾಗತ್ತೆ. ನೋಡಿರಿ, ಮತ್ತು ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡೀವಿ ಕಲರ್ ಸಂಬಂಧ. ನೋಡಿರಿ, ಇವಾಗ ನಾವು ಪನ್ನೀರನ್ನು ಆ್ಯಡ್ ಮಾಡ್ತೀವಿ. ಪನ್ನೀರು ಕೋಟಿಂಗ್ ಹಂಕರ್ಡ್ ಹಾಕೋದ್ರಿಂದ ಒಳ್ಳೆ ಕೋಟಿಂಗ್ ಆಗುತ್ತೆ ಪನ್ನೀರಿಗೆ. ನೋಡ್ಬೇಕು ನೀವು ಮಸಾಲೆ ಹೇಗೆ ಹಿಡಿತಾ ಇದೆ ಅಂತ ಅಂದು. ಹಂಕರ್ಡನ್ನು ನಾವು ಅಗದಿ ಮನೆಯಲ್ಲಿ ಸುಲಭವಾಗಿ ರೆಡಿ ಮಾಡ್ಕೋಬೇಕು. ಅದೇನು ಈಸಿ ಇದೆ. ಮೊಸರನ್ನು ಒಂದು ಟ್ರಾನ್ಸ್ಪರೆಂಟ್ ಬಟ್ಟೆಯಲ್ಲಿ ಕಟ್ಟಿ 6 to 7 hours ಇಡೋದ್ರಿಂದ ಹಂಕರ್ಡ್ ರೆಡಿ ಆಗುತ್ತೆ. ನೋಡ್ಬೇಕು ನೀವು, ಪನ್ನೀರನ್ನು ಈ ಥರ ಮ್ಯಾರಿನೇಷನ್ ಮಾಡಬೇಕು. ಚಿಕ್ಕ ಪೀಸ್ ಆದರೆ ನಾವು ಇಲ್ಲಿ ಫ್ರೈ ಮಾಡಬೇಕಾದ್ರೆ ಹೊಡೆಯುತ್ತೆ. ಪನ್ನೀರ್ ಜೊತೆಗೆ ಮತ್ತು ನಾವು ಇಲ್ಲಿ ಈರುಳ್ಳಿ ಮತ್ತು ಚೌಕ್ ಕಟ್ ಮಾಡಿದ್ದು ಟೊಮೆಟೊನ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಪನ್ನೀರ್ ಟಿಕ್ಕಾ ಜೊತೆ. ನೋಡ್ಬೇಕು ನೀವು, ಇಲ್ಲಿ ಆನಿಯನ್ ಲೀವ್ಸ್ ಇದ್ದರೂ ಅದನ್ನು ಹಾಕಿರೂ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿರಿ, ಇದೇ ರೀತಿಯಾಗಿ ಆರ್ಮಿ ಕುಕ್ಕಿಂಗ್ ವಿಡಿಯೋಸ್ ಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ಫುಡ್ ಐಟಮ್ಸ್, ಒಳ್ಳೆ ಮ್ಯಾರಿನೇಷನ್ ಕ್ಲಾಸಸ್ ನಿಮಗಿಲ್ಲಿ ಸಿಗ್ತಾ ಹೋಗುತ್ತೆ.